ಸರತಿ ಸಾಲಿನಲ್ಲಿ ಗುರುತು ಚೀಟಿ ಹಿಡಿದು ನಿಂತ ಮತದಾರರು, ಕೈಗೆ ಶಾಯಿ ಗುರುತು ಹಾಕಿಕೊಂಡು ತಮ್ಮ ಹಕ್ಕು ಚಲಾಯಿಸಿದ ವಿದ್ಯಾರ್ಥಿಗಳು, ಶಾಲಾ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಇನ್ನಿತರ ಸಚಿವ ಸ್ಥಾನಕ್ಕೆ ಶಾಂತಿಯುತ ಮತದಾನ ನಡೆಯಿತು. ವಿದ್ಯಾರ್ಥಿಗಳು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಮೆಚ್ಚಿನ ಅಭ್ಯರ್ಥಿಗೆ ಮತದಾನವನ್ನ ಮಾಡಿದರು. 2024-25ನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಗೆ ಉದ್ಘಾಟನೆ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸಹ ಶಿಕ್ಷಕರು ಚಾಲನೆ ನೀಡಿದರು. ಚುನಾವಣೆಗಳ ಪ್ರಾಮುಖ್ಯತೆಯನ್ನ ವಿದ್ಯಾರ್ಥಿಗಳಿಗೂ ಕೂಡ ತಿಳಿಸಿಕೊಡುವ ಸಲುವಾಗಿ ಚುನಾವಣೆಯ ಹಂತಗಳು, ನಾಮಪತ್ರಗಳನ್ನು ತುಂಬುವಿಕೆ, ನಾಮಪತ್ರಗಳ ಪರಿಶೀಲನೆ, ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳುವಿಕೆ, ಚುನಾವಣಾ ಪ್ರಚಾರ, ಚುನಾವಣಾ ದಿನಾಂಕ, ಮತಪತ್ರಗಳ ಎಣಿಕೆ, ಫಲಿತಾಂಶದ ಘೋಷಣೆ, ಹೀಗೆ ಚುನಾವಣೆದ ಕ್ರಮಗಳೆಲ್ಲ ಇರುತ್ತೆ. ಇವುಗಳ ಬಗ್ಗೆ ನಾವು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಭಾರತೀಯ ಪ್ರಜೆಗಳಾದಂತಹ ನಾವು 18 ವರ್ಷ ತುಂಬಿದ ಎಲ್ಲರೂ ಕೂಡ ಸಾರ್ವತ್ರಿಕ ಮತದಾನ ಮಾಡುವ ಹಕ್ಕನ್ನು ನಾವು ಪಡೆದುಕೊಂಡಿದ್ದೇವೆ. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕುಗಳನ್ನು ನೀಡಿರುವಂತಹ ಭಾರತದ ಘನ ಸರ್ಕಾರ, ಭಾರತದ ಸಂವಿಧಾನವು ಈ ಎಲ್ಲ ಹಕ್ಕುಗಳನ್ನು ನಮಗೆ ನೀಡಿ ನಾವೆಲ್ಲರೂ ಕೂಡ ಉತ್ತಮವಾದ ಸಮಾಜದ ನಿರ್ಮಾಣದಲ್ಲಿ ನಾವು ತೊಡಗಿಸಿಕೊಳ್ಬೇಕಾಗಿದೆ. 18 ವರ್ಷ ತುಂಬಿದಂತಹ ಭಾರತೀಯ ಪೌರರು ಯೋಗ್ಯರಾದವರನ್ನ ನಾವು ಆರಿಸಬೇಕಾಗಿದೆ. ಯಾವುದೇ ರೀತಿಯ ಹಣದ ಆಮಿಷಗಳಿಗೆ ಒಳಗಾಗದ ರೀತಿಯಲ್ಲಿ ನಾವು ಉತ್ತಮವಾದಂತಹ ನಾಯಕರನ್ನ ನಾವು ಆಯ್ಕೆ ಮಾಡಬೇಕಾಗಿದೆ. ಉತ್ತಮವಾದ ನಾಯಕರಿಂದ ಮಾತ್ರ ಉತ್ತಮವಾದ ಸರ್ಕಾರವನ್ನ ನಿರೀಕ್ಷೆ ಮಾಡಲಿಕ್ಕೆ ನಮಗೆ ಸಾಧ್ಯತೆ ಆಗತ್ತೆ. ಹೀಗಾಗಿ ನಾವು ಶಾಲಾ ಹಂತದಿಂದಲೇ ವಿದ್ಯಾರ್ಥಿಗಳಿಗೆ ಈ ರೀತಿಯಲ್ಲಿ ಚುನಾವಣೆಯ ಮಹತ್ವಗಳನ್ನು ತಿಳಿಸುವುದರಿಂದಾಗಿ ಅವರು ಮುಂದಿನ ದಿನಾಂಕಗಳಲ್ಲಿ ಮತದಾನ ಅಂತಂದ್ರೇನು, ಮತದಾನ ಮಾಡುವುದರಿಂದ ಉಂಟಾಗುವಂತಹ ಪ್ರಯೋಜನಗಳೇನು, ಯಾವ ವ್ಯಕ್ತಿಗಳನ್ನು ನಾವು ಚುನಾಯಿಸಬೇಕು, ಹಂಗಾಗಿ ಬಹುಮತ ಪಡೆದಂತಹ ಸರ್ಕಾರಗಳು ಮಾತ್ರ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವ ಎಲ್ಲ ಅಂಶಗಳನ್ನ ತಿಳಿದುಕೊಳ್ಳಲಿಕ್ಕೆ ಇವತ್ತು ಶಾಲಾ ಸಂಸತ್ ಚುನಾವಣೆಗಳನ್ನ ನಡೆಸಲಾಗ್ತಾ ಇದೆ. ಈ ಕಾರ್ಯಕ್ರಮಗಳಿಗೆ ಭಾಗವಹಿಸಿದಂತಹ ನಮ್ಮ ಶಾಲಾ ಅಧ್ಯಕ್ಷರಿಗೂ, ನಮ್ಮ ಶಾಲಾ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಆಯೋಜನೆ ಮಾಡಿದಂತಹ ನಮ್ಮ ಪ್ರಶಿಕ್ಷಣಾರ್ಥಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಖ್ಯವಾಗಿ ಮಕ್ಕಳಿಗೆ ರಾಜಕೀಯದಲ್ಲಿ ಯಾವ ರೀತಿ ಮತ ಚಲಾಯಿಸಬೇಕು, 18 ವರ್ಷ ಆದ ನಂತರ ಮತ ಚಲಾಯಿಸಕ್ಕೆ ಬರುತ್ತೆ, ಅದಕ್ಕಿಂತ ಮುಂಚೆಯಾಗಿ ಯಾವ ರೀತಿ ನಾವು ಮತ ಚಲಾಯಿಸಬೇಕನ್ನೋದನ್ನು ತಿಳಿಸಿಕೊಡೋದಕ್ಕಾಗಿ ಸಂಸತ್ ಚುನಾವಣೆ ನಡೆಸಿರ್ತಿದ್ರೆ ನಿಮ್ಗೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ.
ಬೂತ್ಗಳನ್ನ ಈಗ ಕಚೇರಿಗೆ ಸ್ಟ್ರಾಂಗ್ ರೂಮ್ಗೆ ತರ್ತಾ ಇದ್ದಾರೆ. ತರುವಾಯ ಮತ ಎಣಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ನಲ್ಮೆಯ ವಿದ್ಯಾರ್ಥಿಗಳೇ, ಇಂದು ನಡೆದಂತಹ ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಸ್ಪರ್ಧಾಳುಗಳಾಗಿ ಅತಿ ಹೆಚ್ಚು ಮತಗಳನ್ನು ಪಡೆದಂತಹ ವಿದ್ಯಾರ್ಥಿಗಳ ವಿವರ ಮತ್ತು ಅವರಿಗೆ ಹಂಚಿದ ಖಾತೆಯ ಹೆಸರುಗಳು. ಯಾರು ಅತಿ ಹೆಚ್ಚು ಬಹುಮತಗಳನ್ನು ಪಡ್ಕೊಂಡಿರ್ತಾರೆ ಅವರಿಗೆ ಖಾತೆಗಳನ್ನು ಕೂಡ ಹಂಚಲಾಗಿರುತ್ತೆ. ಧನುಶ್ರೀ GS 34 ಅಂಕಗಳು ಪ್ರಧಾನಮಂತ್ರಿಯಾಗಿ ಆಯ್ಕೆ. ಕ್ಲಾಪ್ ಹಾಕಿ, ಇಲ್ಲಿ ಬನ್ನಿ. ದೀಕ್ಷಿತಾ M 31 ಅಂಕಗಳು, 31 ಮತಗಳು. ಖಾತೆ ಪಡೆದುಕೊಂಡ ಖಾತೆ ಪರಿಸರ ಮತ್ತು ನೈರ್ಮಲ್ಯ. ಲಕ್ಷ್ಮಿ S ಪಡೆದ ಮತಗಳು 30 ಗೃಹ ಖಾತೆ. ನಿಖಿತಾ S ಪಡೆದ ಮತಗಳು 29 ಸಾಂಸ್ಕೃತಿಕ ಮಂತ್ರಿ. ಅಂಕಿತಾ V ಪಡೆದ ಮತಗಳು 15 ಪ್ರವಾಸ ಸಚಿವರು. ಅನುಷಾ ಪಡೆದ ಮತಗಳು 8 ಆಹಾರ ಮಂತ್ರಿ. ಮತಗಳನ್ನ ಪಡೆದು ಜಯಶೀಲರಾಗಿರ್ತಕ್ಕಂತ ಧನುಷ ಈಗ ಅವರ ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಜಯಶೀಲರನ್ನಾಗಿ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ನನ್ನನ್ನು ಜಯಶೀಲರನ್ನಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅಂಡ್ ಥ್ಯಾಂಕ್ ಯು. ಏನ್ ಹೇಳುತ್ತೆ, ನಾನು ಏನ್ ಮಾಡ್ತೀನಿ ಅದಕ್ಕೂ ಕೇಳಿ. ನೀವು ಸಾಂಸ್ಕೃತಿಕ ಮಂತ್ರಿ, ಮುಂದೆ ಆಗುವಂತಹ ಸಾಂಸ್ಕೃತಿಕ ಚಟುವಟಿಕೆಗಳ ಹೆಚ್ಚು ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುವಂತೆ ನಾನು ನೋಡ್ಕೊಳ್ತೀನಿ. ಇವನ್ನೆಲ್ಲ ಹೇಳು. ನಿಮ್ಗೆಲ್ಲ ಸ್ಪರ್ಧೆಗಳನ್ನ ನಡೆಸ್ತೀನಿ. ಹೌದು, ನಿಖಿತಾ ನಿಂದೆ ಇದೆ. ಅಮೂಲ್ಯವಾದ ಮತವನ್ನು ಹಾಕಿ ನನ್ನನ್ನು ಜಯಶೀಲರನ್ನಾಗಿ ಮಾಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಾಂಸ್ಕೃತಿಕ ಅಂತಂದ್ರೆ ಏನಾದ್ರು ಮುಂದೆ ಏನಾದ್ರು ಕಲಿಸ್ಬೇಕಂದ್ರೆ ಏನಾದ್ರು ಎಲ್ಲ ನೀಟಾಗಿ ಕಲಿಸ್ತೀನಿ. ಹೆಡ್ ಮಾಸ್ಟರ್ ಎಲ್ಲ ಹೇಳ್ಕೊಡ್ತಾರೆ ನನಗೂ. ಎಲ್ಲ ನಿಮ್ಗೆ ಏನಾದ್ರು ಹೇಳ್ಕೊಡ್ಬೇಕಂದ್ರೆ ಹೇಳ್ಕೊಡ್ತೀನಿ ಎಲ್ಲರಿಗೂ. ಆಹಾರ ಮಂತ್ರಿ ಹೇಳು. ನೀವೆಲ್ಲರೂ ನನಗೆ ಮತವನ್ನು ಹಾಕಿದ್ದಕ್ಕೆ ಧನ್ಯವಾದಗಳು. ನನ್ನ ಖಾತೆಯನ್ನು ನಾನು ಸಮರ್ಥವಾಗಿ ನಿಭಾಯಿಸುತ್ತೇನೆ. ನನ್ನ ಖಾತೆಯನ್ನು ನಾನು ಸಮರ್ಥವಾಗಿ ನಿಭಾಯಿಸುತ್ತೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ ಗೆಲ್ಲಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರವಾಸ. ನಾಳೆ ಬೇರೆ ಕರ್ಕೊಂಡು ಹೋಗ್ತಿದ್ದೀನಿ. ಚುನಾವಣೆಯಲ್ಲಿ ಗೆದ್ದ ಪ್ರಯುಕ್ತ ನಾನು ನಿಮ್ಮೆಲ್ಲರನ್ನು ಚುನಾವಣೆಯಲ್ಲಿ ಗೆದ್ದ ಪ್ರಯುಕ್ತ ನಾನು ನಿಮ್ಮೆಲ್ಲರನ್ನು ಪ್ರವಾಸಕ್ಕೆ ಕರೆದುಕೊಂಡು ಲಕ್ಷ್ಮಿ ನಿಂದೆ. ಹೇಳು ಲಕ್ಷ್ಮಿ, ಹೇಳಪ್ಪ. ಅದು ಗೃಹ ಮಂತ್ರಿ, ಗೃಹ ಸಚಿವರು. ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕಿದ್ದಕ್ಕಾಗಿ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮಂತ್ರಿ ನಿಮ್ಮೆಲ್ಲರ ರಕ್ಷಣೆ ಊಟ ಟೈಮಲ್ಲಿ ನಿಮ್ಮೆಲ್ಲರ ರಕ್ಷಣೆ ಜವಾಬ್ದಾರಿ ಹೊತ್ತಿದೆ.
ನಿಮ್ಮೆಲ್ಲರ ರಕ್ಷಣೆ ಭದ್ರತೆ ಜವಾಬ್ದಾರಿ ಹೊತ್ತಿರುತ್ತೇನೆ.